ಹಾಯ್, ವೆಲ್ಕಮ್ ಟು ಅನಿತಾ ಮೈಸ್ ಲೇಟರ್ ಚಾನಲ್. ಇವತ್ತು ನಾವು ಶನಿವಾರ ಪ್ರದೇಶಕ್ಕೆ ಹೋಗ್ತಾ ಇದ್ವಿ. ಇವತ್ತು ಶನಿವಾರ, ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಧನುರ್ಮಾಸ ಟೈಮು. ಸೊ ಹಾಗಾಗಿ ಮಾರ್ನಿಂಗ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೆಳಗ್ಗೆನೇ ಆಗೈತೆ, ಅಂದರೆ 6:30 ಆಗಿದೆ ಇವಾಗ. ಹೋಗ್ತಾ ಇದ್ದೀವಿ. ಹೋದ ಸಲ ನಾವು ಶನಿವಾರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಕೆಲಸ ನಡೀತಾ ಇತ್ತು ದೇವಸ್ಥಾನದ್ದು. ಇವಾಗ ಅದೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀವಿ. ಹೋದಕ್ಕೆ ವಿಡಿಯೋ ಮಾಡಿ ತೋರಿಸ್ತೀವಿ ಯಾವ ರೀತಿ ರೆಡಿಯಾಗಿದೆ ಸನ್ಮಾರ್ಗ ದೇವಸ್ಥಾನ ಅಂತ. ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮ ಏರಿಯಾದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಸನ್ನೇಶ್ವರ ದೇವಸ್ಥಾನ. ಇವತ್ತು ಶನಿವಾರ, ಬಟ್ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಏನೂ ಇರಲಿಲ್ಲ. ಬೆಳಗ್ಗೆ 4 ಗಂಟೆಗೆ ನನಗೂ ಮತ್ತು ಮಹೇಶ್ವರ್ ಇಬ್ರಿಗೂ ಎಚ್ಚರ ಆಯಿತು. ಆವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಹೋಗಿ ಬರೋಣ, ಯಾಕಂದ್ರೆ ತುಂಬ ದಿನ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ, ಸನ್ನೇಶ್ವರ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಹೋಗಿದ್ದು ಬರೋಣ ಇವತ್ತು ಅಂಥೇಳಿ. ಸೊ ಆವಾಗ ಎದ್ದು ನಾವು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿ ಮನೇಲಿ ದೇವ್ರ ಪೂಜೆ ಮಾಡಿ ಆಮೇಲೆ 7 ಗಂಟೆ ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನದಲ್ಲಿ ಇದ್ವಿ. ದೇವಸ್ಥಾನ ಬಂದು ದೊಮ್ಲೂರಲ್ಲಿರೋದು, ಬೆಂಗಳೂರಲ್ಲಿ. ನಮ್ಮ ಇಷ್ಟ ದೇವರುಗಳಲ್ಲಿ ಶ್ರೀ ಶನೇಶ್ವರ ದೇವರು ಪ್ರಮುಖರು. ನಾವು ಕಳೆದ ಬಾರಿ ಬಂದಾಗ ದೊಮ್ಲೂರಿನ ಶನೇಶ್ವರನ ದೇವಸ್ಥಾನ ಇದು. ಇಲ್ಲಿ ರಿಪೇರಿ ಕೆಲಸ ನಡೀತಾ ಇತ್ತು. ಈಗಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಗ್ದಿಲ್ಲ, ಇನ್ನೂ ಕೆಲಸ ಕಾರ್ಯ ನಡೀತಾ ಇದೆ. ಇನ್ನೂ ಒಂದು 20 ಭಾಗ ಇದೆ, 80 ಭಾಗ ಮುಗ್ದಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಶನೇಶ್ವರ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಅದರಿಂದ ಗರ್ಭಗುಡಿ ಬಾಗಿಲು ಹಾಕಿದ್ದಾರೆ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ನಾವು ಇವತ್ತು ಬೆಳಗ್ಗೆ 4 ಗಂಟೆಗೆ ಎಚ್ಚರ ಆಯಿತು, ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರೋಣ ಇವತ್ತು ಶನಿವಾರ ಅಂತ ಅಂದ್ಕೊಂಡು ಇಬ್ಬರೂ ಸ್ನಾನ ಮಾಡಿ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಳೆದ ಬಾರಿ ಬಂದಾಗ ತುಂಬಾ ಕೆಲಸಗಳು ನಡೀತಿತ್ತು. ಆಗ ನೀವು ಕಳೆದ ವಿಡಿಯೋನೂ ಹಾಕಿದ್ದೀವಿ ನಾವು. ಈ ಸತಿ ಸ್ವಲ್ಪ ಮುಗಿದಿದೆ ಕೆಲಸ, ಇನ್ನೂ ಕೆಲಸಗಳು ನಡೀತಾ ಇದೆ. ಇದು ದೇವಸ್ಥಾನದ ಹೊರಾಂಗಣ. ಇಲ್ಲಿ ದೊಮ್ಲೂರು ದೇವಸ್ಥಾನ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಸ್ ಸ್ಟ್ಯಾಂಡ್. ಇದು BMTC ಬಸ್ ಸ್ಟ್ಯಾಂಡು. ಅದೆಲ್ಲ ಪಾರ್ಕಿಂಗ್ ಏರಿಯಾ, ಅದು ಕಾರ್ ಪಾರ್ಕಿಂಗ್ ಎಲ್ಲ ದೊಡ್ಡದಿದೆ. ಇದು BMTC ಬಸ್ ಸ್ಟ್ಯಾಂಡ್. ಅದ್ರ ಪಕ್ಕದಲ್ಲೇ ಶನೇಶ್ವರನ ದೇವಸ್ಥಾನ ಇರೋದು. ಶನೇಶ್ವರ ದೇವಸ್ಥಾನದ ಒಳಗಡೆ ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ, ಗಾಯತ್ರಿ ದೇವಿ ಗುಡಿಗಳು ಕೂಡ ಇಲ್ಲೇ ಇದೆ. ಆ್ಯಕ್ಚುಲಿ ಇದೆಲ್ಲ ಈ ಕಂಬಗಳೆಲ್ಲ ಹೊಸ್ದಾಗಿ ಹಾಕಿರೋದು, ಬಟ್ ಇನ್ನು ಪೇಂಟಿಂಗ್ ಎಲ್ಲ ಕೆಲಸ ಇನ್ನೂ ಬಾಕಿ ಇದೆ. ಇನ್ನೂ ಕೆಲಸ ನಡೀತಾ ಇದೆ, ಇನ್ನೂ ಕೆಲಸ ಫುಲ್ ಕಂಪ್ಲೀಟ್ ಆಗಿಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ ಶನೇಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡ್ತಾ ಇದ್ದಾರೆ. ಎಲ್ಲ ದೇವರುಗಳ ದರ್ಶನ ಮಾಡಿ ಕೈ ಮುಗಿದು ಇಲ್ಲಿ ಕೂತ್ಕೊಂಡಿದ್ದೀವಿ ಶನೇಶ್ವರ ದೇವರ ದರ್ಶನಕ್ಕೆ. ಇನ್ನು ಗರ್ಭಗುಡಿ ಬಾಗಿಲು ತೆಗ್ದಿಲ್ಲ, ಒಳಗಡೆ ಅಲಂಕಾರ ಮಾಡ್ತಿದ್ದಾರೆ, ಬಾಗಿಲು ಹಾಕ್ಕೊಂಡಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳು ಕೂತಿದ್ದಾರೆ ಇಲ್ಲಿ ದೇವರ ಶನೇಶ್ವರನ ದರ್ಶನಕ್ಕೋಸ್ಕರ. ತುಂಬ ಜನ ಬರ್ತಾ ಇದ್ದಾರೆ.
ಓಂ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಶಂಭೂತಂ ಶಂ ನಮಾಮಿ ಶ್ರೀ ಶನೈಶ್ಚರಾಯ ನಮಃ. ಶನೇಶ್ವರನ ಪೂಜೆ ಎಲ್ಲ ಮುಗಿದ ಮೇಲೆ ಇಲ್ಲಿ ಶನೇಶ್ವರನ ದೇವಸ್ಥಾನದಲ್ಲೇ ಎಳ್ದೀಪ ಹಚ್ಚಬೇಕು. ಇಲ್ಲಿ ಎಳ್ದೀಪ ಹಚ್ಚಿದ್ದಾರೆ ಎಲ್ಲರೂ ಭಕ್ತಾದಿಗಳು. ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡಿ ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರುತ್ತೆ. ಅದು ನಮ್ಮ ಕೆಲಸ ಕಾರ್ಯಕ್ಕೆ ಅಥವಾ ನಮ್ಮ ಮಾಡೋ ಕೆಲಸಕ್ಕೆ ಯಶಸ್ಸಿಗೆ ಒಂದು ಸ್ವಲ್ಪ ಸಹಕಾರ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅವಾಗವಾಗ ದೇವಸ್ಥಾನಕ್ಕೆ ಬಂದಾಗ ನಮಗೂ ಒಂದು ಪಾಸಿಟಿವ್ ಎನರ್ಜಿ, ಭಯ, ಭಕ್ತಿ ಅನ್ನೋದು ಕೂಡ ಇರುತ್ತೆ. ಅದು ನಾವು ಮಾಡೋ ಕೆಲಸಕ್ಕೆ ಯಶಸ್ಸು ತಂದು ಕೊಡುತ್ತೆ. ನಿಮ್ಮೆಲ್ಲರಿಗೂ ಶ್ರೀ ಶನೇಶ್ವರ ದೇವರ ಆಶೀರ್ವಾದ ಇರಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.